ಮೈ ಗಾಡ್ ಜಸ್ಟ್ ಏನ್ ಬರ್ತಾ ಇದೆ ಮಗ ಅಪ್ಡೇಟು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಅದೇ ರಿಟೈರ್ಮೆಂಟ್ ರಿಲೇಟೆಡ್. ನಾನು ಅನ್ಕೊಂಡಿರ್ಲಿಲ್ಲ ಈ ಥರ ರಿಟೈರ್ಮೆಂಟು ಅನೌನ್ಸ್ಮೆಂಟು ಬರುತ್ತೆ ಅಂತ, ಬಟ್ ಬಂದಿದೆ. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಇಂದ ಕೇನ್ ವಿಲಿಯಮ್ಸನ್ ರಿಟೈರ್ ಆಗಿದ್ದಾರೆ ಮಗ. ಸಿಕ್ಕಾಪಟ್ಟೆ ಇದು ಒಂಥರ ಬೇಜಾರಾಗುವಂಥ ಅಪ್ಡೇಟು. ಎಸ್ಪೆಷಲಿ ಕೇನ್ ವಿಲಿಯಮ್ಸನ್ ನೋಡ್ಕೊಂಡು ಬೆಳೆದಂಥ ಫ್ಯಾನ್ಸ್ಗಳಿಗಂತೂ ಸಿಕ್ಕಾಪಟ್ಟೆ. ನಾನು ಪರ್ಸನಲಿ ಕೇನ್ ವಿಲಿಯಮ್ಸನ್ ಅವ್ರನ್ನ ಒಂಥರ ಇಷ್ಟಪಡ್ತೀನಿ, ಯಾಕಂದರೆ ಅವರ ಒಂದು ಕಾಮ್ನೆಸ್ ಆಗಿರಲಿ, ಜೊತೆಗೆ ರಿಯಾಕ್ಟ್ ಮಾಡೋಂಥ ರೀತಿ ಆಗಿರಲಿ, ಬೇರೆಯವ್ರ ಜೊತೆಗೆ ಮಾತಾಡೋಂಥ ರೀತಿ ಆಗಿರಲಿ, ಸೊ ಇದನ್ನೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಫ್ಯಾನ್ ಆಗ್ತಾರೆ. ಕಾಮ್ ಅಂಡ್ ಕೂಲ್ ಅಂಡ್ ಕಂಪೋಸ್ ಆಗಿರ್ತಾರೆ ಯಾವಾಗ್ಲೂ ಅಂತ. ಸೊ ಕೇನ್ ವಿಲಿಯಮ್ಸನ್ ಒಂದು ಯಾವ ಥರ ಕ್ಯಾರೆಕ್ಟರ್ ಅಂತಂದ್ರೆ ಯಾರನ್ನೂ ಎದುರಾಕೊಳ್ಳೋದಿಲ್ಲ ಆ ಥರ ಕ್ಯಾರೆಕ್ಟರ್. ನಾವು ನೋಡಿಲ್ಲ ಕೇನ್ ವಿಲಿಯಮ್ಸನ್ ಯಾರ ಜೊತೆ ಜಗಳ ಆಡಿರೋದನ್ನ, ಇತಿಹಾಸದಲ್ಲೇ ನೋಡಿಲ್ಲ ಅಂತ ಅನ್ಕೊಳ್ಳಿ. ಕೇನ್ ವಿಲಿಯಮ್ಸನ್ ಅವರೇ ಕಾಲು ಕೆರ್ಕೊಂಡು ಜಗಳ ಆಡಿರೋದು, ಅದು ಇದು ಮಾಡಿರೋದು, ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಒಂಥರ ಜಾವಿಯಲ್ ಆಗಿರುವಂಥ ಕೇನ್ ವಿಲಿಯಮ್ಸನ್ನ ನೋಡಿದ್ದೀವಿ ನಾವು. ಸೊ ಇವರು ಅಫಿಷಿಯಲಿ ಇವಾಗ ರಿಟೈರ್ಮೆಂಟ್ನ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು ಅನೌನ್ಸ್ ಮಾಡಿದರೆ ಮಗ. T20 ರಿಟೈರ್ ಆಗಿದ್ದು ಬ್ಯಾಕ್ ಇನ್ 2024 ಅವ್ರು ಲಾಸ್ಟ್ ಮ್ಯಾಚ್ನ ಆಡಿದ್ರು T20s. 2025 ODIs ಆಡಿದ್ರು ಅಕ್ಟೋಬರಲ್ಲಿ. ODIs ಇನ್ನೂ ಜೀವಂತವಾಗೇನೆ ಇದ್ರು, ಏನಲ್ಲೇನು ರಿಟೈರ್ಮೆಂಟ್ ಏನು ಅನೌನ್ಸ್ ಮಾಡಿಲ್ಲ. ಟೆಸ್ಟ್ ಕ್ರಿಕೆಟ್ನ ರೀಸೆಂಟಾಗಿ ಆಡಿದ್ರು ಇಂಗ್ಲೆಂಡ್ ಎಗೇನ್ಸ್ಟು, ಅದು ಲಾರ್ಡ್ಸ್ ಟೆಸ್ಟು ಗೊತ್ತಿರೋದೇನೆ ನಿಮಗೆ. ಸೊ ಅದ್ರಲ್ಲಿ ಪರವಾಗಿಲ್ಲ, ಸುಮಾರಾಗಿ ಆಡಿದ್ರು. ಇವಾಗ ಆ ಟೆಸ್ಟ್ ಮ್ಯಾಚಿನ ಲಾಸ್ಟು ಮ್ಯಾಚ್ ಆಗಿರೋ ಥರ ಕಾಣಿಸ್ತಾ ಇದೆ. ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡೋದು, ಬ್ಯಾಕ್ ಮಾಡೋದೆಲ್ಲ ಬಿಟ್ಬಿಡಿ. ಬಟ್ ಫ್ಯಾಬ್ 4 ಅಂತ ಬಂದಾಗ ಸ್ಟೀವ್ ಸ್ಮಿತ್ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಜೋ ರೂಟ್ ಆಗಿರಲಿ, ಮತ್ತು ಆಗಿರಲಿ, ಎಲ್ಲ ನೋಡ್ಕೊಂಡು ಬೆಳೆದಂಥ ಪ್ಲೇಯರ್ಸ್ಗಳು, ನಾವು ಚೈಲ್ಡ್ಹುಡ್ಡಿಂದ ನೋಡ್ಕೊಂಡು ಬೆಳೆದಂಥ ಪ್ಲೇಯರ್ಸ್ಗಳು. ಇವಾಗ ನೋಡಿ ಟೆಸ್ಟ್ ಕ್ರಿಕೆಟಲ್ಲಿ ಫ್ಯಾಬ್ 4 ಇಬ್ಬರು ಇಲ್ಲ, ಜೋ ರೂಟ್ ಮತ್ತು ಸ್ಟೀವ್ ಸ್ಮಿತ್ ಮಾತ್ರ ಸರ್ವೈವ್ ಆಗಿದ್ದಾರೆ. ಸೊ ಒಂಥರ ನೋಡಿ ಫ್ಯಾಬ್ 4 ಕಣ್ಮರೆ ಆಗೋದಿದೆಯಲ್ಲ, ಕ್ರಿಕೆಟಿಂದನೇ ಕಣ್ಮರೆ ಆಗೋದಿದೆಯಲ್ಲ. ಸೊ ಇದನ್ನ ನೋಡೋದಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಬಟ್ ಏನು ಹೇಳ್ತಾ ಇದ್ರು, ಟೈಮು ಕಳೆದಂಗೆ ಟೈಮ್ ಮ್ಯಾಟ್ರ್ ಆಗುತ್ತೆ, ಟೈಮ್ ಚೇಂಜ್ ಮಾಡುತ್ತೆ ಎಲ್ಲ ಅಂತ ಅಂದಾಗೇ ಇವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರೆ 2027 ನಡೀತಾ ಇರುವಂಥ ODI ವರ್ಲ್ಡ್ ಕಪ್ಪಿಗೆ ಅದೊಂದಾರು ಉಳಿಸ್ಕೊಂಡಿದ್ರೆ ಆಗಿತ್ತಪ್ಪ. ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ನ ಕೊಟ್ಬಿಟ್ಟು ಅಲ್ಲ, ಹೊಸ ಸೈಕಲ್ ಬೇರೆ ಸ್ಟಾರ್ಟ್ ಆಗಿದೆ, ಇವಾಗೇನು ರಿಟೈರ್ಮೆಂಟ್ ಕೊಡೋದಿತ್ತು, ಮುಂಚೆನೇ ಕೊಡ್ಬೋದಾಗಿತ್ತಲ್ವ ಅಂತ ಕೂಡ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಏನೋ ಅವರು ಪರ್ಸ್ನಲ್ ಅಭಿಪ್ರಾಯ. ಕೇನ್ ವಿಲಿಯಮ್ಸನ್ ಅವರು ಇವಾಗ ಅಫಿಷಿಯಲಿ ರಿಟೈರ್ ಆಗಿದ್ದಾರೆ. ಅವ್ರು ಆಡಿರುವಂಥ ಮ್ಯಾಚ್ಗಳು 110 ಟೆಸ್ಟ್ ಮ್ಯಾಚ್ ಆಡಿರುವಂಥ ಕೇನ್ ವಿಲಿಯಮ್ಸನ್ ನೋಡಿ ಇಲ್ಲಿ 9,519 ರನ್, 15 ರನ್ನು ಹೊಡೆದಿರುವಂಥದ್ದು. 10,000 ರನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ವಿರಾಟ್ ಕೊಹ್ಲಿ ಕೂಡ 10,000 ರನ್ನ ಕಂಪ್ಲೀಟ್ ಮಾಡಿಲ್ಲ. ಅವರು ಕೂಡ 9,000+ ರನ್ನಲ್ಲೇ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇವರು ಕೂಡ ಆಲ್ಮೋಸ್ಟ್ ಕ್ಲೋಸ್ ಟು ಒಂಥರ ವಿರಾಟ್ ಕೊಹ್ಲಿ ಅವರ ಸ್ಟ್ಯಾಟ್ಸ್ನ ನೋಡ್ದಂಗೆ ಐತೆ. ಟೆಸ್ಟ್ ಅಂತ ಬಂದಾಗ 33 ಸೆಂಚುರೀಸು. ಸೊ ಸಿಮಿಲರ್ ಸ್ಟ್ಯಾಟ್ಸ್ ಅಂತ ಆಲ್ಮೋಸ್ಟ್ ಮೇಲೆ ಕೆಳಗೆ ಅಷ್ಟೇನೆ, ಅದು ಬಿಡ್ತು ಅಂದರೆ ಸಿಮಿಲರ್ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿದ್ರೆ ಕೇನ್ ವಿಲಿಯಮ್ಸನ್ ಮತ್ತು ವಿರಾಟ್ ಕೊಹ್ಲಿ. ಟೆಸ್ಟ್ ಅಂತ ಬಂದಾಗ ODIs 175 ಮ್ಯಾಚ್ ಆಡಿರೋರು 7,256 ರನ್ ಹೊಡೆದ್ರೆ ಮಿಡ್ ಆರ್ಡರ್ಲಿ ಬರುವಂಥವ್ರು. ಆವ್ರೇಜ್ 48 ಇದೆ, ಟೆಸ್ಟಲ್ಲಿ 54 ಇದೆ. T20s ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಮಾತಾಡೋಣ ಯಾಕಂದ್ರೆ ರಿಟೈರ್ ಆಗ್ಬಿಟ್ಟಿದ್ದಾರೆ ಎಲ್ಲ ಫಾರ್ಮೇಟಿಂದೂ ಕೂಡ. 93 ಮ್ಯಾಚಸ್ಸಲ್ಲಿ 2,575 ರನ್ ಹೊಡೆದಿರುವಂಥ ಕೇನ್ ವಿಲಿಯಮ್ಸನ್ ಮುಂಚೆನೇ T20s ರಿಟೈರ್ ಆಗಿದ್ರು. ಸೊ ಸೆಂಚುರೀಸ್ ಅಂತ ಬಂದಾಗ 15 ಸೆಂಚುರೀಸ್ನ ODIs ಹೊಂದಿದ್ದಾರೆ, 33 ಸೆಂಚುರೀಸ್. ಎಸ್ಪೆಷಲಿ ಟೆಸ್ಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರೂವನ್ ಪ್ಲೇಯರು. T20s ODIs ಏನು ಹೇಳೋಣ, ಸಿಕ್ಕಾಪಟ್ಟೆ ವರ್ಷ ಒಂಥರ ಮುಂದೆ ತೊಗೊಂಡು ಬಂದಂಥವ್ರು. ನ್ಯೂಜಿಲೆಂಡ್ ಕ್ರಿಕೆಟ್ ಕೆಳಗಡೆ ಬಿದ್ದಿದ್ದನ್ನ ಎತ್ತಿ ನಿಲ್ಲಿಸಿದಂಥ ಪ್ಲೇಯರು, ಜಾವೆಲ್ ಕ್ಯಾರೆಕ್ಟರು. ಸೊ ಬಿಲ್ಡಪ್ ಕೊಡಬೇಕಷ್ಟೇ. ಕೇನ್ ವಿಲಿಯಮ್ಸನ್ ಬಗ್ಗೆ ನೆಗೆಟಿವ್ ಮಾತಾಡುವಂಥದ್ದು ಅವೆಲ್ಲ ಏನಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಫ್ರೆಂಡು, ಒಂಥರ ಇಬ್ಬರು ಒಟ್ಟಿಗೆ ಬಂದಂಥವ್ರು ಕ್ರಿಕೆಟ್ಗೆ. ನೋಡಿ ಇಬ್ಬಿಬ್ರು ಒಟ್ಟೊಟ್ಟಿಗೆ ಒಂಥರ ODI ವರ್ಲ್ಡ್ ಕಪ್ನ ಆಡ್ಬಿಟ್ಟು ಎಂಡ್ ಮಾಡಿತ್ತು ಅಂತಂದಿದ್ರೆ, 2027 ODI ವರ್ಲ್ಡ್ ಕಪ್ನ ಆಡ್ಬಿಟ್ಟು ಕೆರಿಯರ್ನ ಎಂಡ್ ಮಾಡಿತ್ತು ಅಂತಂದಿದ್ರೆ, ಸೊ ನೋಡೋದಕ್ಕೆ ಚೆನ್ನಾಗಿರೋದು. ಬಟ್ ಅವ್ರಿಗೇನೋ ಅನಿಸಿದೆ ಅಂತ ಕಾಣಿಸುತ್ತೆ, ನಾನು ಪರ್ಫೆಕ್ಟ್ ಆಗಿಲ್ಲ ODI ವರ್ಲ್ಡ್ ಕಪ್ ಆಡೋದಕ್ಕೆ, ಸುಮ್ಮನೆ ಲ್ಯಾಗ್ ಮಾಡೋದು ಬೇಡ, ಸುಮ್ಮನೆ ಡ್ರ್ಯಾಗ್ ಮಾಡೋದು ಬೇಡ, ಐ ನಾಟ್ ಪರ್ಫೆಕ್ಟ್ ಅಂತ ಅನ್ಸ್ಬಿಟ್ಟು ಒಬ್ಬರು ಪ್ಲೇಯರ್ಗೆ ಅನ್ಸುತ್ತೆ, ನಾನು ಕರೆಕ್ಟಾಗಿ ಆಡ್ತಾ ಇಲ್ಲ, ನನಗಿಂತ ಬೆಟರ್ ಆಗಿರೋವಂಥವ್ರು ಇದ್ದಾರೆ, ಕಂಟ್ರಿಗೆ ಮಾಡೋದಕ್ಕಿಂತ ಬೆಟರ್ ಆಗಿರೋರು ಇದ್ದಾರೆ ಅಂತ ಅನಿಸಿದಾಗ, ಅವ್ರು ಪರ್ಸನಲಿ ಅನಿಸಿದಾಗ ಅವರು ಸ್ಟೆಪ್ ಡೌನ್ ಆಗ್ತಾರೆ. ಸೊ ಅದೇ ಇವ್ರಿಗೂ ಕೂಡ ಅನಿಸಿರೋದು ಆ್ಯಂಡ್ ಸ್ಟೆಪ್ ಡೌನ್ ಆಗಿದ್ದಾರೆ. ಆ್ಯಂಡ್ ಅವರ 2.0 ಏನಿರುತ್ತೆ ಇನ್ನು ಗೋಯಿಂಗ್ ಫಾರ್ವರ್ಡು, ಸೊ ಅದಕ್ಕೆ ಅವ್ರಿಗೆ ಬೆಸ್ಟ್ ವಿಶಸ್ನ ತಿಳಿಸ್ಲೇಬೇಕು. ಇದಕ್ಕೆ ಇನ್ನೇನು ಹೇಳೋದು, ನಾನದು ಎಕ್ಸ್ಪೆಕ್ಟೇಷನ್ ಇದೆ 2027 ವರ್ಲ್ಡ್ ಕಪ್ ಅಲ್ಲಿವರೆಗೂ ಕೂಡ ಆಡಲಿ ಅಂತ, ಲಾಸ್ಟ್ ವರ್ಲ್ಡ್ ಕಪ್ನ ಆಡ್ಬಿಡಲಿ ಅಂತ. ಬಟ್ ರಿಟೈರ್ ಆಗಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಕೇನ್ ವಿಲಿಯಮ್ಸನ್ ಫ್ಯಾನ್ಸ್ಗಳು ಯಾರಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮಗೆ ಕೇನ್ ವಿಲಿಯಮ್ಸನಲ್ಲಿ ಏನು ಇಷ್ಟು ವರ್ಷ ನೋಡಿದಿಲ್ಲ, ಕೇನ್ ವಿಲಿಯಮ್ಸನಲ್ಲಿ ಏನು ಇಷ್ಟ ಆಯಿತು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್.